ಇವತ್ತು ನಾವು ಗವರ್ನರ್ ಅವರು ಏನು ತೀರ್ಮಾನ ಮಾಡಿದ್ದಾರೆ, ಏನು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಕೂಡ ಪ್ರೋಸೆಸ್ ಕೂಡ ಅವರು ಸರಿಯಾದ ರೀತಿಯಲ್ಲಿ ಸೆಕ್ಷನ್ ಏನ ಯಾವ ರೀತಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಮಾಡಬೇಕು, ಬೆಳಗ್ಗೆ ಏನು ಕೃಷ್ಣ ಬೈರೇಗೌಡರು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನು ಕೂಡ ಅವರು ಫಾಲೋ ಮಾಡಲಿಲ್ಲ. ಆಮೇಲೆ ನಮ್ಮ ಅಡ್ವೈಸ್ ಏನಿತ್ತು, ರಿಜೆಕ್ಷನ್ ಆಫ್ ದಿ ಅಡ್ವೈಸ್, ವಾಟ್ ಎವರ್ ನಾವೇನು ಅವ್ರಿಗೆ ರೀಡ್ ಮಾಡಬೇಕು ಅಂತ ಮಾಡಿದ್ದೋ ಅದನ್ನು ಕೂಡ ಅವರು 163 ಆರ್ಟಿಕಲ್ ಪ್ರಕಾರ ನಾವೇನು ಕಳಿಸಿದ್ದೋ ಅದಕ್ಕೂ ಕೂಡ ಅವರು ಗೌರವನ ಕಳಿಸಿದ. ಆಮೇಲೆ ಅವರು ಏನು ಅವರ ಆರ್ಡರ್ನಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಈ ಹ್ಯಾಸ್ ಗಿವನ್ ಎ ಸೆಲೆಕ್ಟಿವ್ ಇದು ಕೋಟಿಂಗ್ ಆಫ್ ಸುಪ್ರೀಂ ಕೋರ್ಟ್ ಕೇಸಸ್. ನಾವು 7 ಜನ ಇರೋಂಥ ಜಡ್ಜ್ಮೆಂಟ್ ಕೂಡ ನಾವು ಅದರಲ್ಲಿ ತೀರಿಸಿದ್ದೇವೆ. ಶರ್ನೀರ್ ಸಿಂಗ್ ಸ್ಟೇಟ್ ಆಫ್ ಪಂಜಾಬ್, ಮೊರೋರಾಮ್ ಯೂನಿಯನ್ ಆಫ್ ಇಂಡಿಯಾ, ಹಿಂಗೆ ಸುಮಾರು ಆಗಿದೆ. ಸೊ ಅಂತವೆಲ್ಲ ನಾವು ತಿಳಿಸಿದ್ದೇವೆ. ಯಾವುದು ಕೂಡ ಅವರು ಗಣನೆಗೆ ತೆಗೆದುಕೊಂಡಿಲ್ಲ, ತಮ್ಮ ಕ್ಯಾಬಿನೆಟ್ ನೋಟ್ನಲ್ಲಿ ನಾವು ಮಾಡಿಲ್ಲ. ಅದರಿಂದ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಉಪಯೋಗಿಸಿಕೊಂಡು, ಗವರ್ನರ್ ಆಫೀಸ್ ಉಪಯೋಗಿಸಿಕೊಂಡು ಏನಿದೊಂದು ರಾಜಕಾರಣ ನಡೀತಾ ಇದೆ, ಇದಕ್ಕೆ ನಾವು ನಮ್ಮ ಧಿಕ್ಕಾರವನ್ನ ನಾವು ಇಲ್ಲಿ ಹೇಳಲೇಬೇಕಾಗಿದೆ, ಇದನ್ನ ಕಂಡಮ್ ಮಾಡಲೇಬೇಕಾಗಿದೆ. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಹಿಡಿದಿಟ್ಕೊಂಡು ಇಲ್ಲಿ ನಮ್ಮ ಏನು ಈ ರಾಜ್ಯದ ಒಂದು ಗೌರವಾನ್ವಿತವಾದಂತ ಆ ಸಂಸ್ಥೆ ಇದೆ, ಆ ಸಂಸ್ಥೆಗೆ ಒಂದು ದೊಡ್ಡ ಅಪಮಾನ ಇವತ್ತು ಆಗ್ತಾ ಇದೆ. ಅದರಿಂದ ನಾವು ಸಂಪೂರ್ಣವಾಗಿ ಇದಕ್ಕೆ ನಾವು ನಮ್ಮ ವಿರೋಧವನ್ನ ಮತ್ತು ಖಂಡನವನ್ನ ಮಾಡುವಂತ ವ್ಯವಸ್ಥೆಯನ್ನ ನಾವು ತೀರ್ಮಾನವನ್ನ ಇವತ್ತು ಮಾಡಿದ್ದೇವೆ.